ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಆಫ್ ಮಾಡಿದೆ? ನಾಳೆ ಬೆಳಿಗ್ಗೆ ಮನೇಲಿ ಪೂಜೆ ಇದೆ, ಮಾಡೋದಕ್ಕೆ ತುಂಬ ಕೆಲಸ ಇದೆ. ಬೇಗ ಎದೊಳ್ಬೇಕು ಅಂತ ಎಲ್ಲರೂ ಮಲಗಿದ್ರೆ ನೀನು ಕುತ್ಕೊಂಡು ಶೋಕಿ ಮಾಡ್ತಾ ಇದೆಯಾ? ಯಾಕೆ ಬೇಬಿ, ಬೇಕಿದ್ರೆ ನೀನು ಬಂದು ನನಗೆ ಕಂಪ್ನಿ ಕೊಡು. ಇಬ್ರು ಬೆಳಿಗ್ಗೆವರೆಗೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡೋಣ. ಹಾಗೆ ಲೈಟಾಗಿ ನಾನು ವೈಟ್ ವೈನ್ ತಗೊಳ್ತೀನಿ, ನೀನು ಬೇಕಾದ್ರೆ ಯಾವುದಾದ್ರೂ ಲೋಕಲ್ ವಿಸ್ಕಿ ತಗೋ. ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಏಯ್, ಲಂಗು ಲಗಾಮಿಲ್ದೆ ಏನೋ ಮಾತಾಡಬೇಡ. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಬಿಟ್ಟು ಇಷ್ಟ ಬಂದಂಗೆ ಇರೋಕೆ ನಿಮ್ಮಪ್ಪನ ಮನೆ ಅಲ್ಲ, ನಮ್ಮಪ್ಪನ ಮನೆ. ಇಲ್ಲಿ ಯಾರೇ ಆದರೂ ರೂಲ್ಸ್ನ ಫಾಲೋ ಮಾಡಬೇಕು. ಯಾಕೆ ಸುಮ್ಮನೆ ಹರ್ಚ್ಕೊಳ್ತಿದ್ಯಾ ಬೇಬಿ? ನೀನು ಎಷ್ಟೇ ಕಿರ್ಚಾಡಿ ಕೂಗಾಡಿದ್ರು ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನಿರೋದೇ ಹೀಗೆ. ನನ್ನ ಫ್ರೀಡಮನ್ನು ಕಿತ್ಕೊಳ್ಳೋ ತಾಕತ್ತು ಇಲ್ಲಿ ಯಾರಿಗೂ ಇಲ್ಲ. ಇಷ್ಟೆಲ್ಲ ಮಾತಾಡೋನು, ಬುದ್ಧಿ ಹೇಳೋನು ಯಾಕೆ ಮೋಸದಿಂದ ಬಂದು ನನಗೆ ತಾಳಿ ಕಟ್ಟಿದೆ? ಆಗೆಲ್ಲಿ ಹೋಗಿತ್ತು ನಿನ್ನ ಮನೆತನದ ಮರ್ಯಾದೆ? ಅಣ್ಣ, ನೋಡು, ಅವರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಅವ್ರ ಮುಂದೆ ಸ್ವಲ್ಪ ಸೈಲೆಂಟ್ ಆಗಿರು. ಓಕೆ, ಈಗ ಸೈಲೆಂಟ್ ಆಗಿರ್ತೀನಿ. ಅವ್ರು ಹೋದ್ಮೇಲೆ ವೈಲೆಂಟ್ ಆಗ್ಲಾ? ಹಸ್ಬೆಂಡು ಅವ್ರು ಏನ್ ಮಾತಾಡ್ತಿರ್ಬೋದು? ಕೇಳಿ ಹೇಳ. ನೋಡು, ನಾನು ಹಂಗಲ್ಲ ಹೇಳಿದ್ದು. ನಿನ್ನ ಪ್ರಕಾರ ಅವ್ರೇನು ಮಾತಾಡ್ತಿರ್ಬೋದು? ನಾನು ಹೇಳ. ನೀವು ಈ ಕಡೆ ತಿರ್ಗಿ. ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಗೊತ್ತಾ? ನನ್ನ ಮನಸ್ಸು ಯಾವಾಗಲೂ ನಿನಗೋಸ್ಕರ ಹಾತೊರಿತಿರುತ್ತೆ. ಈ ಜೀವ ಯಾವತ್ತಿದ್ರೂ ನಿನಗೋಸ್ಕರನೇ ಮಿಡಿತಿರುತ್ತೆ. ಈ ಹೃದಯದಲ್ಲಿ ಕೇವಲ ನಿನ್ನ ಹೆಸರು ಮಾತ್ರ ಬರ್ತಿದೆ. ಅಂದು ಇಂದು ಎಂದೆಂದು ನೀನು ನನ್ನೊಳಗೆ ಇರ್ತೀಯ. ಮೆಂದಿ ಮೆಂದಿ. ಅಯ್ಯೋ, ಏನ್ರಿ ನೀವು? ಹಸ್ಬೆಂಡು ನಿಮ್ಮ ಬಾಯಿಂದ ಈ ಥರ ಮಾತು ಕೇಳ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಂತೂ ಎಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅನ್ನೋ ಹಾಗೆ ನನ್ನ ಹಸ್ಬೆಂಡ್ಗೆ ಈ ಅಮಾಯಕ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಬಂತಲ್ವಾ, ಅಷ್ಟೇ ಸಾಕು. ಹಸ್ಬೆಂಡು, ನಿಮ್ಮಂಥ ಗಂಡ ಪಡೆಯೋದಕ್ಕೆ 7 ಜನ್ಮ ಅಲ್ಲ 100 ಜನ್ಮ ಪುಣ್ಯ ಮಾಡಿದ್ದೀನಿ. ಪ್ರೀತಿ ಉಕ್ಕಿ? ಅದೇ ಸ್ಟವ್ ಮೇಲೆ ಇಟ್ಟಿರೋ ಹಾಲಿನ ಪಾತ್ರೆನ? ನಂಗೆ ಯಾಕ್ರಿ ನಿಮ್ಮಲ್ಲಿ ಪ್ರೀತಿ ಉಕ್ಕಿ ಬರುತ್ತೆ? ಮತ್ತೆ ಪ್ರಪೋಸ್ ಮಾಡಿದ್ರಿ? ಏಯ್, ಅದು ನಾನು ಪ್ರಪೋಸ್ ಮಾಡಿದ್ದಲ್ಲ. ನಿಮ್ಮ ಅಣ್ಣ ನಿಮ್ಮ ಅತ್ತೆ ಹತ್ರ ಈ ಥರ ಮಾತಾಡ್ತಿರ್ಬೋದು ಅಂತ ಹೇಳಿದ್ದು ಅಷ್ಟೇನಾ? ಇನ್ನೇನು ಮತ್ತೆ? ನಾನೇನು ಮೊನ್ನೆ ನಿಮ್ಗೆ ಪ್ರಪೋಸ್ ಮಾಡಿರೋ ಹಂಗೆ ನೀವು ನಂಗೆ ಪ್ರಪೋಸ್ ಮಾಡ್ತೀರಾ ಅನ್ಕೊಂಡೆ. ಭಾರಿ ಇದ್ದೀರ ನೀವು. ಏಯ್, ಅವ್ರೇನೋ ಪರ್ಸ್ನಲ್ ಆಗಿ ಮಾತಾಡ್ಕೊತಿರ್ಬೇಕು. ಬನ್ನಿ ನಾವು ಹೊರಡೋಣ. ನಾನು ಬರಲ್ಲ. ಯಾಕೆ? ನನ್ಗೆ ಬೇಜಾರಾಗಿದೆ. ಕಾರಣ? ಪ್ರಪೋಸ್ ಮಾಡಿದ್ರಿ ಅನ್ಕೊಂಡೆ, ಅಸಲು ನೀವು ನನಗೆಲ್ಲ ಅಂದ್ರಲ್ವಾ, ಬೇಜಾರಾಯ್ತು. ಓ, ಫೀಲಿಂಗು. ಅದಕ್ಕೇನೀಗ? ನಂಗೆ ಸಮಾಧಾನ ಆಗೋ ಥರ 4 ಮಾತು ಹೇಳಿ ಪ್ರೀತಿಯಿಂದ. ಪ್ರೀತಿಯಿಂದ? ಆಯ್ತು. ಇರಬೇಕಿಲ್ಲ ನಾವು ಅವರಿವರಂತೆ, ಇರಬೇಕಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆ ಆಗದಂತೆ. ನಮಗೇಕೆ ಬೇಕು ಅವ್ರು ಹಂಗಂತೆ ಇವ್ರು ಹಿಂಗಂತೆ? ನಮ್ಮ ಪಾಡಿಗೆ ನಾವಿದ್ರೆ ಬೇರೆ ಯಾವ ಚಿಂತೆ? ಸುಖ ದುಃಖ ಏನಾದರೂ ಏನಂತೆ, ಬದುಕನ್ನು ಸ್ವೀಕರಿಸೋಣ, ಅದು ಬಂದಂತೆ. ಪುಟ್ಟಿನೂ ಭಾವ ನಾವಿಬ್ಬರು ಅನ್ಯೋನ್ಯವಾಗಿದ್ದೀವಿ ಅಂದ್ಕೊಂಡಿದ್ದಾರೆ. ಅವ್ರು ಬರೋಕ್ಕೆ ಮುಂಚೆ ನಾವಿಂದ ಹೋಗೋಣ. ಯಾರಿಗೋ ಹೆದರ್ಕೊಂಡು ನಾನು ಯಾಕೆ ಬರಲಿ? ನೀನು ಬೇಕಾದರೆ ಹೋಗು, ನಾನು ಎಲ್ಗೂ ಬರಲ್ಲ. ಹೋಗ್ಬೇಕಾದ್ರೆ ಮ್ಯೂಸಿಕ್ ಆನ್ ಮಾಡಿ ಹೋಗು. ನೀನು ಒಬ್ಬಳೆ ಬಿಟ್ಟು ನಾನು ಹೆಂಗೆ ಹೋಗೋಕ್ಕಾಗುತ್ತೆ? ಅವ್ರು ಏನು ಅನ್ಕೊಳ್ಳಲ್ಲ. ಬೇರೆಯವ್ರಿಗೋಸ್ಕರ ನಾನು ಯಾಕೆ ನನ್ನ ಖುಷಿನ ಕಳ್ಕೊಳ್ಳಿ?
ಬೇಕಿದ್ರೆ ನೀನ್ ಹೋಗು. ಹೇಗಿತ್ತು ಹಸ್ಬೆಂಡು? ಬರಡಾಗಿದ್ದ ಭೂಮಿಗೆ ತಂಪಾದ ಮಳೆ ಬಂದಾಗ ಆಯ್ತು. ಸದ್ಯ ನಿಮ್ ಸಮಾಧಾನ ಆಯ್ತಲ್ಲ, ಅಷ್ಟು ಸಾಕು, ಬನ್ನಿ ರೂಮ್ಗೆ ಹೋಗೋಣ. ಸುಮ್ಮನಿರಿ ಹಸ್ಬೆಂಡು, ಮದ್ವೆ ಆಗಿ ಹೊಸದ್ರಲ್ಲೂ ಯಾರು ನಿಮ್ ತರ ಆಡಲ್ಲ. ಏಯ್ ಏನೇನ ಅನ್ಕೋಬೇಡಿ, ನಾನು ಕರೆದಿದ್ದು ಮಲ್ಗಕ್ಕೆ. ನಾನು ಅದನ್ನೇ ಹೇಳಿದ್ದು ಹಸ್ಬೆಂಡು, ನೀವೇನು ಅನ್ಕೊಂಡ್ರೆ? ಆಯ್ತು ಬಿಡಿ, ನಾನೇ ತಪ್ಪದಾರಿದ್ದೀನಿ. ಹಸ್ಬೆಂಡು, ಒಂದ್ 5 ನಿಮಿಷ ಅಲ್ಲಿ ಹೋಗಿ ಬರೋಣ. ಯಾಕೆ? ಬೆಂಕಿಯಲ್ಲಿ ಮೈ ಕೈ ಕಾಯಿಸ್ಕೊಳ್ಳೋಣ ಅಂತ. ಓ, ಈ ಆಸೆ ಬೇರೆ ಇದೆಯೋ ತಮಗೆ? ಹ್ಞೂ ಹಸ್ಬೆಂಡು, ಹಾಗೆ ಅಣ್ಣ ಮತ್ತೆ ಅದಕ್ಕೇನು ಮಾತಾಡ್ಸಂಗಾಗತ್ತೆ. ಬನ್ನಿ. ಸರಿ ಬನ್ನಿ. ಅಣ್ಣ ಪುಟಿ ಮಾವ ಬನ್ನಿ. ಏನು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬೆಂಕಿ ಕಾಯಿಸ್ತಿದ್ರಾ? ಇದು ಪುಟ್ಟಿ ಕೊಟ್ಟಿದ್ದ ಸೀರೆ ಅಲ್ವಾ? ಎಸ್, ಆಫ್ ಕೋರ್ಸ್. ಅದ್ಯಾಕೆ ಇಲ್ಲಿ ತಂದಿದ್ಯಾ? ಚಳಿ ಬೇರೆ ಅಲ್ವಾ, ಸೌದೆ ಬೇರೆ ಖಾಲಿ ಆಗ್ತಿದೆ, ಸೇಫ್ಟಿಗಿರ್ಲಿ ಅಂತ ಇದನ್ನ ತಂದಿದ್ದೆ. ಎನಿವೇಸ್, ನಿನ್ ತಂಗಿ ಭಾವ ಬೇರೆ ಬಂದಿದಾರಲ್ವಾ, ಅವ್ರು ಬಂದಾಗ ಬೆಂಕಿ ಆರ್ಬಾರ್ದು, ಚೆನ್ನಾಗಿರಲ್ಲ. Anyone care for a cigarette? Good night, guys. ಸಾರಿ ಪುಟಿ. ಇಲ್ಲಿ ಪರಿಸ್ಥಿತಿ ನಾವು ಅನ್ಕೊಂಡಂಗಿಲ್ಲ ದೀಪ ಅವರೇ.